ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಬನ್ನಿ. ಇದು ನಮ್ಮ ಮನೆ. ಇಲ್ಲಿ ಸ್ವಲ್ಪ ಎದುರು ಹೋಗಿ ಕೆಳಗೆ ಹೋದರೆ ಇವ್ರದ್ದು ನನ್ನ ಹಸ್ಬೆಂಡಿದ ಅಜ್ಜಿ ಮನೆ. ಅಲ್ಲಿ ಇವತ್ತು ಗಮ್ಮತ್ತುಂಟು ನೋಡಿ. ನಾವು ಹೋಗ್ತಾ ಇದ್ದೇವೆ ಕೆಳಗೆ ಮನೆಗೆ. ಕೆಳಗೆ ಮನೆಗೆ ಹೋಗುವ ದಾರಿ ತುಂಬಾ ಡೇಂಜರ್ ಉಂಟು. ಮಳೆ ಬಂದು ಜಾರಿದ್ರೆ ಸೊಂಟ ಮುರಿಬೇಕಷ್ಟೆ. ನೋಡಿ, ನಾವು ಮನೆ ಹತ್ರ ಬಂದ್ವಿ ಈಗ. ಅಲ್ಲಿ ಗಮ್ಮತ್ ಅಂತ ಹೇಳಿದೆ ಅಲ್ಲ, ಗಮ್ಮತ್ ಅಂದ್ರೆ ಮೊನ್ನೆ ನಾವು ಆಟಿ ತಿಂಗಳಿದ್ದು ಗಮ್ಮತ್ ಅಂತ ಹೇಳಿ ನಾನು ವ್ಲಾಗ್ ಮಾಡಿದ್ದೆ ಅಲ್ಲ, ಅದರಲ್ಲಿ ಹುಡುಗನ ಮನೆಯಿಂದ ನಮ್ಮ ಹುಡುಗಿಯನ್ನು ಕರ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಮ ಹುಡುಗಿಯನ್ನು ಹುಡುಗನ ಕಡೆಯವರು ಬಂದು ಕರ್ಕೊಂಡು ಹೋಗ್ತಾರೆ. ಇದು ನಮ್ದು ಹಳತ್ತು ಮನೆ, ಅಜ್ಜಿ ಮನೆ. ಅಲ್ಲೇ ಎದುರಲ್ಲಿ ಈಗ ಹೊಸ ಮನೆ ಕಟ್ಟಿದ್ದಾರೆ. ಇದು ನೀರು ಹೋಗುವಂತಹ ಕಾಲುವೆ. ಇಲ್ಲಿ ತೋಡು ಅಂತ ಹೇಳ್ತೇವೆ ನಾವು. ನೋಡಿ, ಸೌಂಡ್ ಕೇಳ್ತದ ನೀರು ಹರಿಯುದು. ಇವತ್ತು ಬೆಳಗ್ಗೆ ಮಳೆ ಬಂದಿತ್ತು. ಇದು ನಮ್ದು ಬಾವಿ. ಬನ್ನಿ ಹೋಗುವ. ಇದು ಹೊಸ ಮನೆ. ಬನ್ನಿ ಹೋಗುವ. ಹಾಯ್ ಮಾಡುದಿಲ್ವಾ? ಇಲ್ಲ, ನೀವು ಕಾಣುದಿಲ್ಲ. ಹಾಯ್ ಲೀಶು. ಹಾಯ್ ಮೊಯ್ತಾ. ನೋಡಿ, ಇವಳದು ಫ್ರೆಂಡ್, ಇದು ಬೆಸ್ಟ್ ಫ್ರೆಂಡ್ ಇವಳದು. ಬನ್ನಿ ಒಳಗೆ ಹೋಗುವ. ಹಾಯ್. ನಮ್ಮ ಮದುಮಗಳು ರೆಡಿ ಆಗಿದ್ದಾಳೆ. ಅಡಿಗೆ ಆಗ್ತಾ ಉಂಟು. ಹಾಯ್ ಹಾಯ್ ಹಾಯ್. ಇವರು ಅಡಿಗೆಯವರು ತಿರುಗುದಿಲ್ಲ. ಹಾಯ್. ನಮ್ಮ ಹುಡುಗಿ ರೆಡಿ ಆಗಿದ್ದಾಳೆ ಗಂಡನ ಮನೆಗೆ ಹೋಗ್ಲಿಕ್ಕೆ. ಇವತ್ತು ಏನಾದ್ರೂ ಹೇಳಿಕುಂಟಾ? ಹೇಳಿಕುಂಟಾ? ಇಲ್ವಾ? ಇಲ್ವಾ? ಓಕೆ. ಈಗ ನೆಂಟರು ಬಂದರು. ನೆಂಟರು ಅಂದರೆ ನಮ್ಮ ಹುಡುಗನ ಕಡೆಯವರು ಬಂದರು. ಈ ಥರ ಆಟಿ ತಿಂಗಳಲ್ಲಿ ತಮ್ಮನ ಮಾಡುವಂಥ ಪದ್ಧತಿ ನಿಮ್ಮ ಕಡೆಯಲ್ಲಿ ಅದು ಇದೆಯಾ? ಇದು ನಮ್ಮ ತುಳುನಾಡ ಪದ್ಧತಿ, ನಮ್ಮ ತುಳುನಾಡ ಸಂಸ್ಕೃತಿ. ಊಟಕ್ಕೆ ಕ್ಯಾಟ್ರಿಂಗ್ ವ್ಯವಸ್ಥೆ ಮಾಡಿದ್ವಿ. ಇದು ಉಪ್ಪಿನಕಾಯಿ, ಅಲಸಂಡೆ ಪಲ್ಯ, ಇಡ್ಲಿಗೆ ಚಿಕನ್ ಸಾಂಬಾರ್, ನೆಕ್ಸ್ಟ್ ಕಬಾಬ್, ಇದು ಚಿಕನ್ ಸುಕ್ಕ, ಇದು ವೆಜ್ ಗ್ರೇವಿ, ಮತ್ತು ರೈಸ್, ಬಾಯ್ಲ್ಡ್ ರೈಸ್, ಇದು ರಸಮ್, ಇದು ಹೆಸರುಬೇಳೆ ಪಾಯಸ. ನಮ್ಮ ಹುಡುಗ ಹುಡುಗಿ ಊಟ ಮಾಡ್ತಿದ್ದಾರೆ. ಊಟ ಆದ ನಂತರ ಹುಡುಗನ ಮನೆಯವರು ಹೊರಟರು. ಫ್ರೆಂಡ್ಸ್, ಇದು ಚಕ್ಕೊತ್ತ ಹಣ್ಣು. ಈ ಹಣ್ಣು ಈ ಥರ ಪಿಂಕ್ ಕಲರ್ ಇರುತ್ತೆ. ನಮ್ಮ ಗಿಡದಲ್ಲಿ ಆಗಿತ್ತು. ಚಕ್ಕೊತ್ತ ಹಣ್ಣಿನ ಒಳಗಡೆ ಈ ರೀತಿ ಇರ್ತದೆ ನೋಡಿ. ಮೂಸಂಬಿ ಹಣ್ಣು, ಕಿತ್ತಳೆ ಹಣ್ಣು ಇರ್ತದಲ್ಲ, ಅದೇ ರೀತಿ ಇರ್ತದೆ. ಇದು ಮಾತ್ರ ಪಿಂಕ್ ಕಲರ್. ಮತ್ತು ಇದು ಸ್ವೀಟ್ ಇರ್ತದೆ, ಹುಳಿ ಮತ್ತು ಕಹಿ ಕೂಡ ಇರ್ತದೆ. 3 ಮಿಕ್ಸ್ ಇರ್ತದೆ ಇದರದ್ದು ಟೇಸ್ಟ್. ನಾವು ಕೆಳಗೆ ಮನೆಯಿಂದ ಈಗ ಮೇಲೆ ನಮ್ಮ ಮನೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.